ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಗಂಡ ರಾಕೇಶ್ನನ್ನು ಮದುವೆಯಾಗಲು ಪ್ರಮುಖ ಕಾರಣ ಆತನ ಒಳ್ಳೆಯತನ, ನಡತೆ ಎಂದು ನಾನು ಭಾವಿಸಿದ್ದೆ. ಆದರೆ ಆತ ಕೇವಲ ನನ್ನ ತಾಯಿ ರಂಗಮ್ಮನವರ ಕೈಗೊಂಬೆ ಎಂಬುದು ನಿಧಾನವಾಗಿ ಅರಿವಾಯಿತು. ನನ್ನ ಅತ್ತೆ ರಂಗಮ್ಮನವರು ಹೊರಗಿನವರಿಗೆ ತುಂಬಾ ಸಂಸ್ಕೃತವಂತೆ ಎಂದು ತೋರುತ್ತಿದ್ದರು, ಆದರೆ ಮನೆಯೊಳಗೆ ಅವರೇ ಸರ್ವಾಧಿಕಾರಿ ಎಂಬಂತೆ ನಡೆದುಕೊಳ್ಳುತ್ತಿದ್ದರು. ನನ್ನೆಡೆಗಿನ ಅವರ ದ್ವೇಷಕ್ಕೆ ಕಾರಣ ನಾನು ಹೆಚ್ಚು ಓದಿದ್ದೆ ಮತ್ತು ಅವರ ಪುತ್ರನನ್ನು ನಾನೇ ಪ್ರೇಮಿಸಿ ಬೊಟ್ಟಿಗೆ ಹಾಕಿಕೊಂಡು ಮದುವೆಯಾದೆ ಎಂದು ಅವರು ಅವಮಾನಿಸುತ್ತಿದ್ದರು. ನನ್ನತ್ತೆ ರಂಗಮ್ಮನವರು ನನ್ನ ಮತ್ತು ರಾಕೇಶ್ನ ಜಾತಕ ಹೊಂದಾಣಿಕೆ ಮಾಡಿಸುವ ನೆಪದಲ್ಲಿ ನಕಲಿ ಜಾತಕ ಪತ್ರಗಳನ್ನು ಸಿದ್ಧಪಡಿಸಿದ್ದರು. ಅವರಿಗೆ ಸಂಪತ್ತು ಬೇಕಿತ್ತು, ಅದಕ್ಕಾಗಿ ನನ್ನನ್ನು ಮನೆಸೊಸೆಯಾಗಿ ಸ್ವೀಕರಿಸಿದರು. ಈ ಸತ್ಯ ನನಗೆ ಹಲವು ವರ್ಷಗಳ ನಂತರ ತಿಳಿದಾಗ ನನ್ನ ಮನಸ್ಸು ದ್ರೋಹದ ಕರಾಳ ಆಳಕ್ಕೆ ಇಳಿದಿತ್ತು. ನಾನು ಹೆಣ್ಣು ಮಗಳಿಗೆ ಜನ್ಮ ನೀಡಿದ್ದೆ, ಆದರೆ ನನ್ನ ಮಗಳ ಅಕ್ಷರ ಹುಟ್ಟಿದಳು ದೈಹಿಕ ವಿಕಲದೊಂದಿಗೆ. ಅವಳ ಕಾಲುಗಳಿಗೆ ಸೂಕ್ತವಾದ ಚಿಕಿತ್ಸೆ ಬೇಕಿತ್ತು, ಆದರೆ ರಂಗಮ್ಮನವರಿಗೆ ಮಗುವಿನ ಚಿಕಿತ್ಸೆ ಮುಖ್ಯವಾಗಿರಲಿಲ್ಲ. ಅವರಿಗೆ ಬೇಕಾದದ್ದು ನನ್ನನ್ನು ದೂಷಿಸಲು ಒಂದು ಕುಂಟು ನೆಪ ಮಾತ್ರ. ಈ ಮಗುವಿಗೆ ಈ ದೋಷ ಬಂದಿರುವುದು ನಿನ್ನ ಪಾಪದಿಂದ, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪಿನ ಫಲ ಎಂದು ಅವರು ಪ್ರತಿದಿನ ಬೆಳಗ್ಗೆ ಪೂಜೆಯ ನಂತರ ನನಗೆ ಹೇಳುತ್ತಿದ್ದರು. ನನ್ನ ಪತಿ ರಾಕೇಶ ಒಬ್ಬ ಕಾರ್ಪೊರೇಟ್ ಕಚೇರಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರು. ಮನೆಯೊಳಗೆ ಆತ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಒಂದು ದಿನ ನಾನು ಆತನನ್ನು ಗಟ್ಟಿಯಾಗಿ ಕೇಳಿದೆ, ರಾಕೇಶ್, ನಮ್ಮ ಮಗಳಿಗೆ ಚಿಕಿತ್ಸೆ ಕೊಡಿಸೋಣ, ನೀನು ನನ್ನ ಪರ ನಿಲ್ಲು. ಆತ ತಣ್ಣನೆ ಧ್ವನಿಯಲ್ಲಿ, ಶೋಭಾ, ಈ ಮಗು ಹುಟ್ಟಿದ್ದೇ ಒಂದು ಸಮಸ್ಯೆ, ನಿನಗೆ ಗೊತ್ತು. ಕ್ಲೈಂಟ್ಗಳ ಬಳಿ ಹೋಗುವಾಗ ನನ್ನ ಮುಖ ಕೆಳಗೆ ಬಾಗುತ್ತದೆ. ಕುಟುಂಬದ ಘನತೆ ನಿನಗೆ ಮುಖ್ಯವಾಗಿರಬೇಕು. ಅದನ್ನು ನಾನು ತಾಯಿಯ ಬಳಿ ಮಾತನಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದ. ಆತ ಸಂಪೂರ್ಣವಾಗಿ ತನ್ನ ತಾಯಿಯ ಭಯದಲ್ಲಿದ್ದ. ಆ ದಿನ ನನ್ನ ಮಗಳು ಅಕ್ಷರಾಳ ತಂದೆ ನನ್ನ ಪಾಲಿಗೆ ಸತ್ತು ಹೋದ. ಮನೆಯಲ್ಲಿ ದೊಡ್ಡ ಕಲಹ ನಡೆಯಿತು. ನಾನು ಆ ಮನೆಯಿಂದ ಹೊರಗೆ ತಳ್ಳಲ್ಪಟ್ಟೆ. ನಾನು ಮತ್ತು ಅಕ್ಷರಾಳು ಮನೆಯಿಂದ ಹೊರಹಾಕಿದ 1 ತಿಂಗಳ ನಂತರ ನಾನು ಕೇವಲ ಹಣಕ್ಕಾಗಿ ಭಿಕ್ಷೆ ಬೇಡಲು ಆ ಮನೆಗೆ ಹಿಂದಿರುಗಿದ್ದೆ. ಆಗ ರಾಕೇಶ್ನ ನಿಶ್ಚಿತಾರ್ಥದ ಘಟನೆ ನಡೆಯಿತು. ಶಶಿ ಎಂಬ ಶ್ರೀಮಂತ ಕುಟುಂಬದ ಯುವತಿ ರಾಕೇಶ್ ನನ್ನ ಎದುರಿಗೆ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕುವಂತೆ ಕೇಳಿದಾಗ ನನ್ನ ಅಣ್ಣ ಸಂಜಯ್ ಆತನ ಪರ ವಕೀಲನಾಗಿ ಬಂದ. ನನ್ನ ಸ್ವಂತ ಅಣ್ಣನೇ ನನ್ನ ವೈಯಕ್ತಿಕ ಲಾಭಕ್ಕಾಗಿ ರಾಕೇಶ್ನ ಆಸ್ತಿಯಲ್ಲಿ ಪಾಲು ಪಡೆಯುವ ಆಸೆಯಿಂದ ನನ್ನ ವಿರುದ್ಧ ನಿಂತದ್ದು ನನ್ನ ಬದುಕಿನಲ್ಲಿ ನಾನು ಅನುಭವಿಸಿದ 2ನೇ ದೊಡ್ಡ ದ್ರೋಹವಾಗಿತ್ತು. ಆತ ವಿಚ್ಛೇದನದ ಪತ್ರದ ಪ್ರತಿ ಪುಟದಲ್ಲಿ ನನಗೆ ಅನುಕೂಲವಾಗುವ ಎಲ್ಲಾ ಕಾನೂನು ಅಂಶಗಳನ್ನು ಮರೆಮಾಚಿದ್ದ. ನಾನು ವಿಚ್ಛೇದನಕ್ಕೆ ಪತ್ರಕ್ಕೆ ಸಹಿ ಹಾಕಿದ್ದೆ, ಆದರೆ ಅದರ ಬದಲಾಗಿ ರಾಕೇಶ್ ನನಗೆ ನೀಡಿದ್ದು ಒಂದು ಸಣ್ಣ ಮೊತ್ತದ ಹಣವನ್ನು ಈ ಕೈಗಳಿಂದ ಸ್ಪರ್ಶಿಸಲಿಲ್ಲ. ನಾನು ಹಣವನ್ನು ನೆಲದ ಮೇಲೆ ಎಸೆದು, ಈ ಶೋಭಾಗೆ ನಿಮ್ಮ ಭಿಕ್ಷೆ ಬೇಡ, ನನ್ನ ಮಗಳಿಗಾಗಿ ದುಡಿಯುವ ತಾಕತ್ತು ನನಗಿದೆ ಎಂದು ಹೇಳಿ ಅಲ್ಲಿಂದ ಮಣ್ಣು ತೂರಿ ಹೊರಟೆ. ಬೆಂಗಳೂರಿನಲ್ಲಿನ ರಾತ್ರಿಗಳು ಅತ್ಯಂತ ಭೀಕರವಾಗಿದ್ದವು. ಒಂದು ದಿನ ನಾನು ನನ್ನ ಚೀಲವನ್ನು ಹಿಡಿದು ಮಲಗಿದಾಗ ನನ್ನ ಚೀಲ ಕಳ್ಳತನವಾಯಿತು. ಇದ್ದ ಸ್ವಲ್ಪ ಮೊತ್ತ ಹಣವು, ಮಗಳ ಔಷಧಿ ಎಲ್ಲವೂ ಕಳೆದು ಹೋಯಿತು. ಆಗ ನಮ್ಮ ಮುಂದೆ ಬಂದದ್ದು ಒಂದು ವಿಚಿತ್ರ ದೃಶ್ಯ. ಒಬ್ಬ ರೌಡಿಯಂತೆ ಕಾಣುವ ಗಡ್ಡ ಬಿಟ್ಟಿದ್ದ ವ್ಯಕ್ತಿ ತನ್ನ ಬಳಿ ಬಂದು ಇದ್ದ ನಾಯಿಯೊಂದಿಗೆ ಓಡುತ್ತಿದ್ದ. ಆತ ಕಳ್ಳರನ್ನು ಹಿಡಿದು ತನ್ನ ಚೀಲಗಳನ್ನು ಹಿಂದಿರುಗಿಸಿದ. ಆತನ ಹೆಸರು ಬಾಬು. ಆತ ಆ ಪ್ರದೇಶದ ಜನರಿಗೆ ಭಯ ಹುಟ್ಟಿಸುವ ರೌಡಿ ಎಂದು ನಂತರ ತಿಳಿಯಿತು. ಆದರೆ ನನ್ನ ಕಷ್ಟವನ್ನು ಕೇಳಿದ ನಂತರ ಆತನನ್ನು ಸುರಕ್ಷಿತವಾಗಿ ಕಾರ್ಖಾನೆ ಪ್ರದೇಶಕ್ಕೆ ತಂದು ರಾಜಣ್ಣ ಅಣ್ಣನಿಗೆ ಪರಿಚಯಿಸಿದ್ದ. ರಾಜಣ್ಣ, ಈ ಅಕ್ಕ ಕಷ್ಟದಲ್ಲಿದ್ದಾಳೆ, ನೀನು ಇವರಿಗೆ ಸಹಾಯ ಮಾಡು ಎಂದು ರೌಡಿ ಬಾಬು ಅಣ್ಣ ಹೇಳಿದ. ಅದು ನನ್ನ ಬದುಕಿನ ಮತ್ತೊಂದು ಅನಿರೀಕ್ಷಿತ ತಿರುವು. ರಾಜಣ್ಣ ಅಣ್ಣನ ಸಹಾಯದಿಂದ ನಾನು ಕಾರ್ಖಾನೆ ಕೆಲಸ ಮತ್ತು ವಸತಿಯನ್ನು ಪಡೆದೆ. ಕಾರ್ಖಾನೆಯಲ್ಲಿ ರಾಜಣ್ಣ ಅಣ್ಣ ನನಗೆ ಅಣ್ಣನಂತೆಯೇ ಇದ್ದರು. ಸಾಬೂನು ಕಾರ್ಖಾನೆಯಲ್ಲಿ ಕೆಲಸ ಆರಂಭಿಸಿದಾಗ ಕೇವಲ ನನ್ನ ಶ್ರಮ ಸಾಕಾಗಲಿಲ್ಲ, ನನಗೆ ಸುತ್ತಲಿನ ಕಾರ್ಮಿಕರ ರಾಜಕೀಯವನ್ನು ಎದುರಿಸಬೇಕಾಯಿತು. ನನ್ನ ಸಹೋದ್ಯೋಗಿಗಳಲ್ಲಿ ಒಬ್ಬಳಾದ ಶಾಂತಮ್ಮ ಎಂಬ ಹಳೆಯ ಕಾರ್ಮಿಕಳು ನನ್ನನ್ನು ಸದಾ ಹೀಯಾಳಿಸುತ್ತಿದ್ದಳು. ಗಂಡ ಬಿಟ್ಟವಳು ಇಲ್ಲಿಗೆ ಬಂದು ನಮಗೆ ಪಾಠ ಕಲಿಸುತ್ತಾಳೆ ಎಂದು ದಿನ ಚುಚ್ಚಿ ಮಾತುಗಳನ್ನು ಆಡುತ್ತಿದ್ದಳು. ನಾನು ಇವೆಲ್ಲವನ್ನು ಮೌನವಾಗಿ ಸಹಿಸಿದ್ದೆ. ಮೀನಾಕ್ಷಿ, ಅಕ್ಕ ಎಂಬ ಸೂಪರ್ವೈಸರ್ ನನ್ನ ಏಕೈಕ ಬೆಂಬಲವಾಗಿ ನಿಂತರು. ಅವರು ನನ್ನ ಆರ್ಥಿಕ ತೊಂದರೆಯನ್ನು ನೋಡಿ ಹೆಚ್ಚುವರಿ ಸಮಯ ಕೆಲಸ ಮಾಡಲು ಅವಕಾಶ ನೀಡಿದ್ದರು. ಒಂದು ದಿನ ನಾನು ಕೆಲಸಕ್ಕೆ ಹೋದ ನಂತರ ನನ್ನ ಮಗಳು ಅಕ್ಷರ ಕೋಣೆಯ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿದ್ದಳು.
ಆಗ ಅವಳ ಆಟದ ಸಾಮಾನು ಹೊರಗೆ ಬಿದ್ದು ಅವಳು ಕಿಟಕಿಯಿಂದ ಹೊರಗೆ ಬರಲು ಪ್ರಯತ್ನಿಸಿ ಕೆಳಗೆ ಬಿದ್ದಳು. ಆಗಲೇ ಗೊತ್ತಾಯಿತು ಅಕ್ಷರಳ ಸ್ಥಿತಿ ಹದಗೆಟ್ಟಿದೆ. ರಾಜಣ್ಣನ ಸಹಾಯದಿಂದ ಅಕ್ಷರಳನ್ನು ಆಸ್ಪತ್ರೆಗೆ ಸೇರಿಸಿದೆ. ಆಸ್ಪತ್ರೆಯನ್ನು ಚಿಕಿತ್ಸೆ ನೀಡಲು ಹಣವಿಲ್ಲ ಎಂದು ತಿಳಿದ ಕಾರ್ಖಾನೆಯಲ್ಲಿ ಎಲ್ಲ ಕಾರ್ಮಿಕರು ನನ್ನನ್ನು ದೂಷಿಸುತ್ತಿದ್ದ ಶಾಂತಮ್ಮ ಸಹ ತಮ್ಮ ಒಂದಿನ ಸಂಬಳವನ್ನು ನನಗೆ ನೀಡಿದರು. ಶಾಂತಮ್ಮ ನನ್ನ ಕೈ ಹಿಡಿದು, ಕ್ಷಮಿಸು ಶೋಭಾ, ನನಗೆ ನಿನ್ನ ಕಷ್ಟ ಗೊತ್ತಿರಲಿಲ್ಲ. ನೀನು ನಿನ್ನ ಮಗಳಿಗಾಗಿ ಇಷ್ಟು ಹೋರಾಡುತ್ತೀಯಾ ಎಂದು ನಮಗೆ ಹೇಗೆ ಗೊತ್ತಾಯಿತು ಎಂದು ಕಣ್ಣೀರಿಟ್ಟರು. ಈ ಘಟನೆ ನಾನು ಸಂಪೂರ್ಣವಾಗಿ ಬದಲಾಯಿಸಿತು. ನಾನು ಕೆಲಸವನ್ನು ಕೇವಲ ಹಣಕ್ಕಾಗಿ ಮಾಡುವುದನ್ನು ನಿಲ್ಲಿಸಿ ಬಾಂಧವ್ಯ ಮತ್ತು ವಿಶ್ವಾಸಕ್ಕಾಗಿ ಮಾಡಲು ಶುರು ಮಾಡಿದ್ದೆ. ಆಸ್ಪತ್ರೆಯ ಘಟನೆ ನಂತರ ಕಾರ್ಖಾನೆಯ ಮಾಲೀಕರು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಅಕ್ಷರಳ ಚಿಕಿತ್ಸೆಗೆ ಸಹಾಯ ಮಾಡಿದರು. ಅಲ್ಲಿಂದ ನಾನು ಹಿಂದಿರುಗಿ ನೋಡಲಿಲ್ಲ. ನಾನು ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಗಂಭೀರವಾಗಿ ತೆಗೆದುಕೊಂಡೆ ಮತ್ತು 6 ತಿಂಗಳಲ್ಲಿ ಅದನ್ನೂ ಮುಗಿಸಿದೆ. ನಾನು ಕೇವಲ ಕಾರ್ಮಿಕಳಾಗಿ ಉಳಿಯಲು ಬಯಸಲಿಲ್ಲ, ಯಾಕೆಂದರೆ ನಾನು ನನ್ನ ಹಿಂದಿನ ಜೀವನದ ದ್ರೋಹಗಳಿಗೆ ಉತ್ತರ ನೀಡಬೇಕಿತ್ತು. ಕಾರ್ಖಾನೆಯ ಪ್ರಮುಖ ನಿರ್ಧಾರಗಳನ್ನು ನಾನು ಭಾಗವಹಿಸಲು ಪ್ರಾರಂಭಿಸಿದೆ. ಸರಕು ನಿರ್ವಹಣೆಯಲ್ಲಿ ಒಂದು ದೊಡ್ಡ ಲೋಪವಿದ್ದದ್ದು ನಾನು ಗಮನಿಸಿದೆ. ಸಾವಿರಾರು ರೂಪಾಯಿಗಳ ಖರ್ಚು ವಸ್ತುವನ್ನು ವ್ಯರ್ಥವಾಗುತ್ತಿತ್ತು. ನನ್ನ ಗಣಿತ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಬಳಸಿ ಆ ಲೋಪವನ್ನು ಸರಿಪಡಿಸಲು ಒಂದು ಹೊಸ ವ್ಯವಸ್ಥೆಯನ್ನು ರೂಪಿಸಿದೆ. ಅದರಿಂದ ಕಾರ್ಖಾನೆಗೆ ಪ್ರತಿ ತಿಂಗಳು ದೊಡ್ಡ ಮೊತ್ತದ ಉಳಿತಾಯವಾಗುತ್ತಿತ್ತು. ಮಾಲೀಕರು ಆಶ್ಚರ್ಯಚಕಿತರಾದರು. ಅವರು ನನ್ನ ತಕ್ಷಣವೇ ಉಪವ್ಯಾಪಕಿ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಏರಿಸಿದರು. ನಂತರ ನನ್ನ ಪರದಾಟದಲ್ಲಿ ನೆಲಗಟ್ಟಿಯಾಗಿ ಅನುಭವಿಸಾಯಿತು. ನಾನು ಈಗ ಕೇವಲ ಕೂಲಿ ಕಾರ್ಮಿಕಳಲ್ಲ, ಈಗ ನಾನು ನಿರ್ಧಾರವನ್ನು ತೆಗೆದುಕೊಳ್ಳುವವಳು. ನಾನು ಉಪ ವ್ಯವಸ್ಥಾಪಕಿಯಾದ 1 ವರ್ಷದ ನಂತರ ಕಾರ್ಖಾನೆಯ ವಾರ್ಷಿಕ ಕಾರ್ಯಕ್ರಮದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ರಂಗಮ್ಮನವರು ಮತ್ತು ರಾಕೇಶ್ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದರು. ಹೌದು, ಆರ್ಥಿಕವಾಗಿ ಕುಸಿದಿದ್ದ ರಾಕೇಶ್ ತನ್ನ ತಾಯಿಯ ಪ್ರಭಾವ ಬಳಸಿ ಕಾರ್ಖಾನೆಯ ಪ್ರಮುಖ ಷೇರುದಾರರಲ್ಲೊಬ್ಬರೊಂದು ಸ್ನೇಹ ಬೆಳೆಸಿದ್ದ. ರಾಕೇಶ್ ತನ್ನ ಬಳಿ ಬಂದು ಆತನಲ್ಲಿ ಅಹಂಕಾರ ಇರಲಿಲ್ಲ, ಬದಲಿಗೆ ದುಃಖ ಮತ್ತು ಸಂಪೂರ್ಣ ನಿರಾಶೆ ಇತ್ತು. ಶೋಭಾ, ನನ್ನೆಲ್ಲ ಸಂಪತ್ತು ಹೋಯಿತು. ಶಶಿ ನನ್ನನ್ನು ಮೋಸ ಮಾಡಿದಳು. ನನ್ನ ತಾಯಿಯ ಅಹಂಕಾರ ಮತ್ತು ನನ್ನ ಹಿರಿತನಕ್ಕೆ ಇಂದು ನಾನು ಬೀದಿ ಪಾಲಾಗಿದ್ದೇನೆ. ನನ್ನ ಪಾಪದ ಪಶ್ಚಾತ್ತಾಪಕ್ಕೆ ಮಾಡಲು ನನಗೆ ಅವಕಾಶ ಕೊಡು. ನೀನು ಮತ್ತು ಅಕ್ಷರ ನಿಮ್ಮನ್ನು ನೋಡಿಕೊಳ್ಳಲು ನನಗೆ ಅವಕಾಶ ಕೊಡು ಎಂದು ನನ್ನ ಕಾಲುಗಳ ಮೇಲೆ ಬಿದ್ದು ಬಂದ. ನಾನು ಹಿಂದೆ ಸರಿದು ನನ್ನ ಕಣ್ಣುಗಳು ಮೊದಲಿನ ಕಣ್ಣೀರು ಹಾಕಿದಷ್ಟು ನೀರು ತುಂಬಿರಲಿಲ್ಲ. ರಾಕೇಶ್, ನಾನು ನಿನ್ನನ್ನು ಕ್ಷಮಿಸಬಹುದು, ಆದರೆ ನನ್ನೊಳಗಿನ ಶೋಭಾ ನಿನ್ನನ್ನು ಕ್ಷಮಿಸುವುದಿಲ್ಲ. ನಾನು ಎಂದು ನಿನ್ನನ್ನು ಒಪ್ಪಿಕೊಂಡರೆ ನನ್ನ ಶ್ರಮಕ್ಕೆ, ನನ್ನ ಸ್ವಾತಂತ್ರ್ಯದ ಅಸ್ತಿತ್ವಕ್ಕಾಗಿ ನಿರಾಕರಿಸಿದಂತಾಗುತ್ತದೆ. ನೀನು ಅಕ್ಷರಳನ್ನು ತೊರೆದ ದಿನವೇ ನಮ್ಮ ಸಂಬಂಧ ಮುಗಿದಿದೆ. ದಯವಿಟ್ಟು ನನ್ನ ಜೀವನದಿಂದ ಹೊರಟು ಹೋಗು. ನೀನು ಇಂದು ನನ್ನ ಕಾಲು ಹಿಡಿಯಲು ಬಂದಿರುವ ಕಾರಣ ನನ್ನ ಯಶಸ್ಸು ನಿನ್ನ ಪ್ರೀತಿಯಲ್ಲ ಎಂದು ಹೇಳಿದೆ. ರಂಗಮ್ಮನವರು ಅಳುತ್ತಿದ್ದರು. ಅವರು ಕೂಡ ನನ್ನ ಬಳಿ ಬಂದು, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಮತ್ತು ರಾಕೇಶ್ನನ್ನು ಕ್ಷಮಿಸು, ಮನೆಗೆ ಬನ್ನು ಎಂದರು. ನಾನು ನಕ್ಕೆ. ರಂಗಮ್ಮನವರೇ, ನಮ್ಮ ಮನೆಯ ಬಾಗಿಲು ನನಗೆ ಬೇಕಾದವರಿಗೆ ಮಾತ್ರ ತೆರೆದಿರುತ್ತದೆ, ದಯವಿಟ್ಟು ಹೊರಡಿ ಎಂದು ಹೇಳಿದಾಗ ಅವರು ಮೌನವಾಗಿ ಹೊರಟು ಹೋದರು. ನನ್ನ ಕಠಿಣ ನಿರ್ಧಾರದಿಂದ ನನಗೆ ನೋವಾಯಿತು, ಆದರೆ ಅದು ನನಗೆ ನ್ಯಾಯ ನೀಡಿತು. ಇಂದು ನಾನು ಕಾರ್ಖಾನೆಯ ಪ್ರಾರ್ಥನಾ ವ್ಯವಸ್ಥಾಪಕಿಯಾಗಿದ್ದೇನೆ. ಬೆಂಗಳೂರಿನ ಅತ್ಯಂತ ಸುಂದರ ಉಪನಗರದಲ್ಲಿ ನನ್ನದೇ ಆದ ಮನೆ ಕಟ್ಟಿಸಿದ್ದೇನೆ. ಪ್ರತಿ ತಿಂಗಳು ನಾನು ರಾಜಣ್ಣ ಅಣ್ಣನಿಗೆ ಮತ್ತು ನನ್ನ ಮೊದಲಿಗೆ ಸಹಾಯ ಮಾಡಿದ ಬಾಬು ಅಣ್ಣನಿಗೆ ವಿಶೇಷ ಗೌರವ ನಿಧಿ ನೀಡುತ್ತಿದ್ದೇನೆ. ನನ್ನ ಮಗಳು ಅಕ್ಷರಳನ್ನು ನೋಡಿದಾಗ ನನ್ನ ಈ ಬೃಹತ್ ಸಾಮ್ರಾಜ್ಯದ ಸಿಂಹಾಸನ ಅವಳಿಗಾಗಿ ಕಟ್ಟಿದ್ದು ಎಂದು ಅರಿವಾಗುತ್ತದೆ. ಅವಳು ಈಗ ಓದುವುದರಲ್ಲಿ, ಕಲೆ ಮತ್ತು ಸಂಗೀತದಲ್ಲಿ ಉತ್ತಮದಾಗಿದ್ದಾಳೆ. ಅವಳ ದೈಹಿಕ ವಿಕಲತೆಗೆ ಅವಳನ್ನು ಹಿಂದೆಳೆಯಲಿಲ್ಲ, ಬದಲಾಗಿ ಅವಳು ಹೆಚ್ಚು ದೃಢ ಸಂಕಲ್ಪದಿಂದ ಬೆಳೆದಿದ್ದಾಳೆ. ನನ್ನ ಈ ಪ್ರಮಾಣ ಕೇವಲ ಕಷ್ಟದ ಕಥೆಯಲ್ಲ, ಇದು ನನ್ನನ್ನು ಬಲಪಡಿಸುವಂತೆ ನೋಡಿದ ಸಮಾಜಕ್ಕೆ ನಾನು ಕೊಟ್ಟ ಉತ್ತರ, ನನ್ನನ್ನು ತಿರಸ್ಕರಿಸಿ ಗಂಡನಿಗೆ ಕೊಟ್ಟ ಉತ್ತರ ಮತ್ತು ನನ್ನ ಸ್ವಂತ ಅಣ್ಣನಿಗೆ ಕೊಟ್ಟ ಪಾಠ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.